ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರು ನಿಧನ ಹೊಂದಿರುವಂಥದ್ದು. ನಿನ್ನೆ ರಾತ್ರಿ ಅವರು ಆ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆ ಈಗ ಅವರ ಕುಟುಂಬಸ್ಥರಿದ್ದಾರೆ, ಅವರ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹಿರಿಯ ಕಲಾವಿದರು ಚಿತ್ರರಂಗದ್ದು, ನಿಮ್ಮ ತಂದೆಯವರು, ಸೊ ಏನಾಯಿತು ನಿಮಗೆ? ಇಲ್ಲ, ಅದು ಸ್ವಲ್ಪ ಲಂಗ್ಸ್ ಪ್ರಾಬ್ಲಮ್ ಆಗಿತ್ತು. ಸೊ ICUನಲ್ಲಿ ಅಡ್ಮಿಟ್ ಮಾಡಿದ್ವಿ. ಸೊ ಹುಷಾರಿರಲಿಲ್ಲ. ರಾತ್ರಿ 2:30ಗೆ ಸೊ ಎಕ್ಸ್ಪೆಕ್ಟ್ ಆಯಿತು. ಈಗ ಅಂತಿಮ ಸಂಸ್ಕಾರ ಹೇಗೆ, ಎಲ್ಲಿ, ಏನೋ ನಿರ್ಧಾರ ಮಾಡಿದ್ದೀರಾ? ಸೊ ಇನ್ನೂ ಲೇಟ್ ಆಗುತ್ತೆ ರೀ, 9:30 10 ಗಂಟೆ ಆಗುತ್ತೆ ಬರೋದವರು. ಸೊ ಇನ್ನೂ ದೊಡ್ಡವ್ರು ಬರಬೇಕು, ನನ್ನ ತಮ್ಮ ಬರಬೇಕು, ಎಲ್ಲ ಡಿಸೈಡ್ ಆದಮೇಲೆ ಸೊ ಹೇಳ್ತೀವಿ ನಾವು. ಅಂದರೆ ಹಿರಿಯ, ಅಂದರೆ ಕನ್ನಡ ಚಿತ್ರರಂಗ ಕಂಡಿರುವಂಥ ದಿಗ್ಗಜರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು, ಒಡನಾಟ ಇಟ್ಕೊಂಡಿದ್ರು, ಪರದೆಯನ್ನು ಶೇರ್ ಮಾಡ್ಕೊಂಡಿದ್ರು. ಸೊ ಅವರ ಕನ್ನಡ ಚಿತ್ರರಂಗದ ಜರ್ನಿಯ ಬಗ್ಗೆ, ನಿಮ್ಮ ತಂದೆಯವರ ಒಂದು ಸಾಧನೆಯ ಬಗ್ಗೆ ಅವ್ರಿಗೆ ಗೊತ್ತಲ್ವ, ಕರ್ನಾಟಕಕ್ಕೆ ಗೊತ್ತು ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೆ. ಸೊ ಅಂದರೆ ಅವರು ನಾವು ನೋಡ್ದಂಗೆ ಚಿಕ್ಕವರಿಂದನೂ ಅವರು ಫಿಲಮ್ ಫೀಲ್ಡಲ್ಲಿ ಇದ್ದಿದ್ದು ನೋಡಿಕೊಂಡೇ ಬಂದಿದ್ದೀವಿ. ಅಂದರೆ ಅವರಿಗೆ ಕಲಾ ದೇವತೆ ಒಲ್ದಿದ್ಲು ನಮ್ಮ ತಂದೆಗೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಕಾಮಿಡಿ ಆರ್ಟಿಸ್ಟ್ ಆಗಿದ್ದರು, ಚೆನ್ನಾಗಿ ಮಾಡ್ಕೊಂಬಂದರು. ನಾ ಎಷ್ಟೋ ಫಿಲಮ್ 500 ಅಂತ ನೀವು ಹೇಳಿದ್ರು, ನಾವು ಗೊತ್ತಿಲ್ಲ ಎಷ್ಟು ಫಿಲಮು ಅಂತಲೂ ಲೆಕ್ಕ ಇಟ್ಟಿಲ್ಲ, 500 ಅಂತ ಹೇಳ್ತಾ ಇದ್ದೀರಾ. ಸೊ ಅಷ್ಟು ಫಿಲಮ್ ಮಾಡಿ ಈಗಲೂ ಆದ್ರೂ ಹೆಲ್ತ್ ಇಶ್ಯೂಯಿಂದ ಅವರು ಸ್ವಲ್ಪ ಈಗ ಒಂದು 2-3 ವರ್ಷದಿಂದ ಕಡಿಮೆ ಆಗಿತ್ತೆ ಹೊರತು ಈಗ ಯಾವುದೇ ಒಂದು ಫಿಲಮ್ ಇದು ಮೊನ್ನೆನೂ ಯಾವುದೋ ಒಂದು ಫಿಲಮ್ ಮಾಡಿಬಿಟ್ಟು ಬಂದರು ಅನ್ಸುತ್ತೆ. ಸೊ ಡಬ್ಬಿಂಗು ಹೋಗಿದ್ರು. ಅಂದರೆ ಆಸೆ ಇತ್ತು ಅವರಿಗೆ, ಇನ್ನೂ ಮಾಡಬೇಕು ಅನ್ನೋದಂತೂ ಇತ್ತು. ಆದರೆ ದೇಹ ಸಪೋರ್ಟ್ ಮಾಡಬೇಕಲ್ವ. ಇದು ಅವರ ಮೊದಲನೇ ಮಗಳು. ಮೇಡಮ್, ಹೇಗಿತ್ತು ತಂದೆಯ, ಅಂದರೆ ನೀವು ಭಾಳ ತಂದೆಯವರು ಚಿತ್ರರಂಗಕ್ಕೆ ಫೀಲ್ಡಲ್ಲಿ ಭಾಳ ತೊಡಗಿಸ್ಕೊಂಡಿದ್ರು, ಹೇಗಿತ್ತು ನಿಮ್ಮ ಜೊತೆಗೆ? ನಾವು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟಪಡ್ತಾಯಿದ್ರು ಚಿತ್ರರಂಗ ಅವರು. ಆಗೆಲ್ಲ ಮಾಡಲಿಕ್ಕೆ ಅಂದ್ರೂ ಹೋಗಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಬೇಡ ಅಂದ್ರೂ ಅವ್ರು ಕೇಳ್ತಾ ಇರಲಿಲ್ಲ, ನಾನು ಹೋಗಲೇಬೇಕು, ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿವರೆಗೂ, ಇಲ್ಲಾಂದರೆ ಬೇರೆ ಯಾರಿಗಾದ್ರೂ ಹೇಳಿ ಕರೆಸ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ಟಿರೋರು ಅವರು. ಅವ್ರಿಗೊಂದು ಸ್ವಲ್ಪ ನಡೆಯೋದು ಕಷ್ಟ ಇತ್ತು. ನಾವು ಹೋಗೋದು ಬೇಡ ಅಂದ್ರೂ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಚಿತ್ರರಂಗನ ಮತ್ತು ಕಲೆನ ತುಂಬ ಇಷ್ಟಪಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಸಿನಿಮಾ ಆಫರ್ಗಳು ಬಂದಿರೋದು, ಮಾಡಬೇಕು ಅಂತ ಹೇಳಿರೋದು ಏನಾದರೂ ಅಂದರೆ ಬಂದಿರ್ಬೋದು ಮೋಸ್ಟ್ಲಿ, ಅದು ನಮಗೆ ಹೇಳ್ತಾ ಇರಲಿಲ್ಲ, ನಾವು ಕಳಿಸಲ್ಲ ಅಂತ ಗೊತ್ತಿತ್ತು ಅವರಿಗೆ, ಅದಕ್ಕೆ ಅವ್ರು ಹೇಳ್ತಾ ಇರಲಿಲ್ಲ. ಮತ್ತು ಯಾವುದಾದ್ರೂ ತುಂಬ ಇಂಪಾರ್ಟೆಂಟು, ತುಂಬ ಆಸೆ, ತುಂಬ ಫ್ರೆಂಡ್ಸ್ ಕ್ಲೋಸ್ ಇದ್ದರೆ ನಾನು ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತಿರೋರು. ಆಗ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದ, ಕರ್ಕೊಂಡೋಗಿ ಕರ್ಕೊಂಬರ್ತಾ ಇದ್ದ. ಈಗ ಸಾರ್ವಜನಿಕ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಅಂದರೆ ಎಲ್ಲ ಇದು ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ ಹಾಸ್ಪಿಟ್ಲಿಂದ ನನ್ನ ತಮ್ಮ ಅಲ್ಲಿದ್ದಾನೆ, ನಮ್ಮ ಇವರು ಭಾವ ಇವರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೊಡ್ಡವರೆಲ್ಲ ಬರಬೇಕು, ಅವ್ರು ಬಂದಮೇಲೆ ಎಲ್ಲ ತೀರ್ಮಾನ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು. ಇನ್ನು ನಾವು ಅಲ್ಲಿಂದ ಈಗ ಬಂದಿದ್ದೀವಿ ಇದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ. ದೊಡ್ಡವರೆಲ್ಲ ಬರಬೇಕು, ಇನ್ನು ಮನೆಯವರೆಲ್ಲ ಬರಬೇಕು. ಸರ್, ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ನಷ್ಟ. ದಿಗ್ಗಜ ಹಾಸ್ಯ ನಟರ ಸಾಲಿಗೆ ನಿಲ್ಲುವಂಥ ಅವರು ಹಿರಿಯ ನಟ. ಹೌದು, ಅವ್ರು ಭಾಳ ಅವ್ರಿಗೆ ಆಸೆ ಇತ್ತು, ಇನ್ನೂ ಹೆಚ್ಚಿನ ಪ್ರಶಸ್ತಿ ತೊಗೊಳ್ಬೇಕು, ಮತ್ತು ಅದು ಭಾಳ ಏನೇನೋ ಮಾಡಬೇಕು ಅಂತ ಅವ್ರು ಭಾಳ ಆಸೆ ಇತ್ತು. ಅನಾರೋಗ್ಯದಿಂದ ಕೆಲವೊಂದು ಮಾಡೋಕ್ಕಾಗಲಿಲ್ಲ. ಏನಾಗಿತ್ತು ಅವರಿಗೆ? ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಇತ್ತು, ಮತ್ತು ಹಾರ್ಟಿಂದು ಸ್ವಲ್ಪ ಪ್ರಾಬ್ಲಮ್. ಎಷ್ಟು ವರ್ಷ? ಸುಮಾರು 2-3 ವರ್ಷದಿಂದ. 2-3 ವರ್ಷದಿಂದ ಸ್ವಲ್ಪ ಅನಾರೋಗ್ಯ ಇತ್ತು, ಓಡಾಡೋದು ಸ್ವಲ್ಪ ಕಷ್ಟ ಇತ್ತು. ಹಾಗೆ ಸಣ್ಣ ಪುಟ್ಟ ಇದು ಮಾಡ್ತಾ ಇದ್ರು. ನಿನ್ನ ರಾತ್ರಿ ಮನೆಯಲ್ಲೇ ಇದ್ರೆ ಅಥವಾ ಇಲ್ಲ, ಹಾಸ್ಪಿಟಲ್ ವಿಕ್ರಮ. ಯಾವಾಗ ಕರ್ಕೊಂಡು ಹೋಗಿದ್ರು? ಕವಲ್ 8 ದಿನ ಆಯಿತು. ನಿನ್ನ ರಾತ್ರಿ? ಹೌದು. ಡಾಕ್ಟ್ರ್ ಏನು? ಡಾಕ್ಟ್ರ್ ಏನೂ ಇಲ್ಲ, ನೋಡೋಣ, ಟ್ರೀಟ್ಮೆಂಟ್ ಕೊಡ್ಬೋದು, ವಾಸಿ ಆಗುತ್ತೆ, ದೇಹ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮತ್ತು ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಹಾಸ್ಪಿಟ್ಲಲ್ಲಿ, ಆದರೆ ದೇಹ ಸಪೋರ್ಟ್ ಮಾಡಲಿಲ್ಲ. ಇದಿಷ್ಟು ಬ್ಯಾಂಕ್ ಜನಾರ್ದನ್ ಅವರ ಮಕ್ಕಳು ಮತ್ತು ಕುಟುಂಬಸ್ಥರ ಮಾತು. ಅವರಿಗೆ ಹಾರ್ಟ್ ಮತ್ತು ಲಂಗ್ಸಲ್ಲಿ ಸಮಸ್ಯೆ ಇತ್ತು. ಕಳೆದ 8 ದಿನಗಳಿಂದ ಅವರು ಇಲ್ಲೇ ಪಕ್ಕದಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ. ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿದೆ, ನಮ್ಮ ನಗಲಿದ್ದಾರೆ ಅನ್ನುವಂಥ ಒಂದು ನೋವಿನ ನುಡಿಗಳನ್ನು ಅವರ ಮಕ್ಕಳು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್.